Hello, students. Again, Prasanna Kumar with you, and now I'm going to talk about or discuss about the character of Mark Antony. As you all know, Mark Antony is the closest friend of Julius Caesar, and who plays very important and major role in the play. ಹೌದು, ಅತ್ಯಂತ ಬಹಳ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸೋ ವಿಚಾರದಲ್ಲಿ ಮಾರ್ಕ್ ಆಂಟನಿ ಇದು ಎತ್ತಿದ ಕೈಯಲ್ಲಿ. Mark Antony, as you all know, is a powerful, imposing and talented individual in the play Julius Caesar. ಬಹಳ ಪವರ್ಫುಲ್ ಆದಂಥ ವ್ಯಕ್ತಿ, ಇಂಪೋಸಿಂಗ್ ಅಂದರೆ ತನ್ನ ನೀತಿಗಳನ್ನು ಇನ್ನೊಬ್ಬರ ಮೇಲೆ ಹೇರುವಂಥದ್ದು ಮತ್ತು ಬಹಳ ಪ್ರತಿಭಾನ್ವಿತ ಒಬ್ಬ ವ್ಯಕ್ತಿ. ಆ್ಯಂಡ್ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಆ್ಯಂಡ್ ಈ ಸ್ಟ್ಯಾಂಡ್ಸ್ ಕಾಂಟ್ರಾಸ್ಟ್ ವಿತ್ ಬ್ರೂಟಸ್ ಆ್ಯಂಡ್ ಸೀಸರ್. ಸೀಸರ್ನಿಗೂ ಮತ್ತು ಬ್ರೂಟಸ್ಗೂ ಅವನೊಬ್ಬ ಕಾಂಟ್ರಾಸ್ಟ್ ಆಗಿ ಒಂದು ವೈರುಧ್ಯದ ನಾಯಕನಾಗಿ ನಮಗೆ ಗೋಚರ ಆಗ್ತಾನೆ. ಬಿಕಾಸ್ ಬ್ರೂಟಸ್ ಇಸ್ ಅನ್ ಐಡಿಯಾಲಿಸ್ಟ್, ಸೀಸರ್ ಈಸ್ ಅನ್ ಇಂಪೀರಿಯಲಿಸ್ಟ್. ಇವನು ಐಡಿಯಾಲಿಸ್ಟು, ಇವನು ಆದರ್ಶವಾದಿ, ಇವನು ಇಂಪೀರಿಯಲಿಸ್ಟ್. ಬಟ್ ಮಾರ್ಕ್ ಆಂಟನಿ ಈಸ್ ಅನ್ ಅಪಾರ್ಚುನಿಸ್ಟ್. ಆತ ಈಸ್ ಅವಕಾಶವಾದಿ. ಇದು ಒಬ್ಬ ದೊಡ್ಡ ಅವಕಾಶವಾದಿ. ಯಾರು? ಮಾರ್ಕ್ ಆಂಟನಿ. ನೀವು ಡೋಂಟ್ ಫರ್ಗೆಟ್ ದಟ್ ಮಾರ್ಕ್ ಆಂಟನಿ ಈಸ್ ಅನ್ ಅಪಾರ್ಚುನಿಸ್ಟ್ ಆತ. ಫಸ್ಟ್ ಹಾಫ್ ಆಫ್ ದ ಪ್ಲೇನಲ್ಲಿ ಆಂಟನಿ ಈಸ್ ಪ್ರೆಸೆಂಟೆಡ್ ಆಸ್ ಅ ಮ್ಯಾನ್ ಗಿವನ್ ಟು ವರ್ಲ್ಡ್ಲಿ ಎಂಜಾಯ್ಮೆಂಟ್. ಮೊದಲ ಅರ್ಧದಲ್ಲಿ ಆಂಟನಿ ಯಾವಾಗ್ಲೂ ಖುಷಿಯಿಂದ ಕಾಲ ಕಳ್ಕೊಂಡು ಎಂಜಾಯ್ ಮಾಡೋದಷ್ಟೇ ಅವನ ಕೆಲಸ ಅಂದ್ಕೊಂಡು ಇರ್ತಾನೆ. ಆ್ಯಂಡ್ ಆ ನಂತರದಲ್ಲಿ ಬಿಕಮ್ಸ್ ವೆರಿ ಸೀರಿಯಸ್ ಅಂತ. ಅದಕ್ಕೆ ಪ್ಲುಟಾರ್ಕ್ ಅನ್ನುವಂಥ ಒಬ್ಬ ವಿಮರ್ಶಕ ಹೇಳ್ತಾನೆ ಅವನ ಬಗ್ಗೆ ಏನಂತ ಅಂದರೆ, ಇನ್ ಇಸ್ ಹೌಸ್ ದೇ ಡಿಡ್ ನಥಿಂಗ್ ಬಟ್ ಫೀಸ್ಟ್. ಅವನ ಮನೆಯಲ್ಲಿ ಹಬ್ಬಗಳು, ಹರಿದಿನಗಳು ಮತ್ತು ಆಚರಣೆಗಳು, ಯಾವುದು ಖುಷಿಯ ಆಚರಣೆಗಳು, ಪಾರ್ಟಿಗಳು ನಡೀತದೆ, ಡ್ಯಾನ್ಸ್ ಇರ್ತಿತ್ತು, ಮಾಸ್ಕ್ ಇರ್ತಿತ್ತು. ಆ್ಯಂಡ್ ಹಿಮ್ಸೆಲ್ಫ್ ಪಾಸ್ಡ್ ವಿತ್ ದ ಟೈಮ್ ಇನ್ ಹಿಯರಿಂಗ್ ಆಫ್ ಫುಲಿಶ್ ಪ್ಲೇಸ್. ಈ ತುಂಬ ದಡ್ಡದಾಗಿರುವಂತಹ ಅಥವಾ ಮುಗ್ಧವಾಗಿರುವಂತಹ ಅಥವಾ ಮೂರ್ಖ ಕಥೆಗಳನ್ನ ಕೇಳ್ಕೊಂಡು ಕೂತ್ಕೋತಾ ಇದ್ದ ಅಂತ. ಆಂಟನಿ ಹ್ಯಾಸ್ ಎ ಜೆನ್ಯೂನ್ ಡಿವೋಷನ್ ಟು ಸೀಸರ್. ಇದೆಲ್ಲದರ ನಡುವೆ ಆಂಟನಿ ಈಸ್ ಎ ವೆರಿ ಗುಡ್ ಡಿವೋಟಿ ಆಫ್ ಜೂಲಿಯಸ್ ಸೀಸರ್ನ ಹೆಚ್ಚು ಕಡಿಮೆ ಅವನೊಬ್ಬ ದೊಡ್ಡ ಭಕ್ತ ಅಂತಲೇ ಹೇಳ್ಬಿಡ್ಬೋದು. There is no pretense about that when Caesar asks him to touch Calpurnia in the race of Lupercalia. Antony says, ಜೂಲಿಯಸ್ ಸೀಸರ್ ತನ್ನ ಹೆಂಡತಿಯನ್ನು ಹುಟ್ಟಬೇಕು ಲುಪರ್ಕಿನಿ, ಅದೇ ಅವಳಿಗೆ ಮಕ್ಕಳಾಗಿರೋದಿಲ್ಲ, ಅಲ್ಲಿ ಕರ್ಕೊಂಡೋಗಿ ಅಲ್ಲೇನೋ ಪೂಜೆ ಮಾಡಿಸಿದ್ರೆ ಆಗುತ್ತೆ ಅಂತ ಹಿಂದೆ ಒಂದ್ಸಲ ಹೇಳಿದ್ನಲ್ಲ. ಸೊ ಆಗ ಅವನು ಹೇಳ್ತಾನೆ, ಐ ಶಲ್ ರಿಮೆಂಬರ್ ವೆನ್ ಸೀಸರ್ ಸೇಸ್ ಡೂ ದಿಸ್ ಇಟ್ ಈಸ್ ಪರ್ಫಾರ್ಮ್ಡ್. ಅವನು ಹೇಳಿದ್ಮೇಲೆ ಮುಗೀತು. ಅವ್ನು ಮುಟ್ಟು ಅಂತ ಹೇಳ್ತಿದ್ದಾನೆ, ನಾನು ಮುಟ್ತೀನಿ ಅಷ್ಟೇ. ದಟ್ ಮೀನ್ಸ್ ಸೀಸರ್ ಏನೋ ಕೆಲಸ ಹೇಳ್ತಾವನೆ ಅದನ್ನು ಮಾಡಬೇಕಷ್ಟೇ. ಇಟ್ ಈಸ್ ಪರ್ಫಾರ್ಮ್ಡ್ ಅಂತ ಹೇಳ್ತಾನೆ. ಆಂಟನಿ ಮೇ ಹ್ಯಾವ್ ಡಿವೋಷನ್ ಟು ಸೀಸರ್ ಬಟ್ ಹಿಸ್ ಫಾಲ್ಟ್ಸ್ ಆರ್ ಪ್ಲೇನ್. He is absolutely unprincipled as a politician. Like, okay. ಸೊ ಆಂಟನಿ ತುಂಬ ಸೀಸರ್ ಬಗ್ಗೆ ಇರಬಹುದು, ಆದರೆ ಅವನ ತಪ್ಪುಗಳು ಕೂಡ ಅರಿವಿತ್ತು. ಯಾರ್ದು? ಜೂಲಿಯಸ್ ಸೀಸರ್ನ ತಪ್ಪುಗಳು ಕೂಡ ಅರಿವಿತ್ತು. ಆ್ಯಂಡ್ ಈಸ್ ಅಬ್ಸಲ್ಯೂಟ್ಲಿ ಅನ್ಪ್ರಿನ್ಸಿಪಲ್ಡ್ ಆಸ್ ಎ ಪಾಲಿಟಿಷಿಯನ್. ಒಬ್ಬ ರಾಜಕಾರಣಿ ಹಾಗೆ ಈಸ್ ಅನ್ಪ್ರಿನ್ಸಿಪಲ್ಡ್. ಅವನದೇ ಆದಂಥ ಒಂದು ಸಿದ್ಧಾಂತ ಇರಲಿಲ್ಲ ಅವನಿಗೆ. ಆ್ಯಂಡ್ ಲೈಕ್ ಕ್ಯಾಶಿಯಸ್ ಈಸ್ ನಾಟ್ ಪ್ರಿನ್ಸಿಪಲ್ಡ್. ಆಫ್ಟರ್ ದ ಅಸಾಸಿನೇಷನ್ ಆಫ್ ಸೀಸರ್ he pretends to be the friend of conspirators. ಸೊ ಒಂದು ನಾಟಕ ಮಾಡ್ತಾನೆ ಅವನು. ಆಫ್ಟರ್ ದ ಅಸಾಸಿನೇಷನ್ ಆಫ್ ಸೀಸರ್ ಈ ಸೀಮ್ಸ್ ಟು ಬಿ ದಿ ಫ್ರೆಂಡ್ಸ್ ಆಫ್ ಕಾನ್ಸ್ಪಿರೇಟರ್ಸ್ಗೆ ಗೆಳೆಯನಾಗಿದ್ದುಕೊಂಡೇ ಅವ್ರ ವಿರುದ್ಧ ಮಸಲತನ ನಡೆಸ್ತಾನೆ. ದೋ ಕ್ಯಾಶಿಯಸ್ ವಾಂಟೆಡ್ ಟು ಕಿಲ್ ಹಿಮ್ ಅಲಾಂಗ್ ವಿತ್ ಸೀಸರ್, ಇಟ್ ವಾಸ್ ಬ್ರೂಟಸ್ ಗುಡ್ನೆಸ್ ಸೇವ್ಡ್ ಹಿಮ್. ಆ್ಯಕ್ಚುಲಿ ಕ್ಯಾಶಿಯಸ್ ಒಂದು ನಿರ್ಧಾರ ತಗೋತಾನೆ, ಏನಂತ ಅಂದರೆ, ಇಲ್ಲ ಸೀಸರ್ನ ಸಾಯಿಸಿದ್ವಿ ನಾವು, ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ಟು ಕಿಲ್ ಮಾರ್ಕ್ ಆಂಟೋನಿ ಅಂತ. ಮಾರ್ಕ್ ಆಂಟೋನಿ ಕೊಂದು ಬಿಡೋಣ ಅಂತ ಹೇಳ್ತಾನೆ ಕ್ಯಾಶಿಯಸ್. ಬಟ್ ಬ್ರೂಟಸ್ ಅವಾಯ್ಡೆಡ್ ಹಿಮ್ ಬಿಕಾಸ್ ಆಫ್ ಹಿಸ್ ಗುಡ್ನೆಸ್. ಸೊ ವೆನ್ ಈಸ್ ಪರ್ಮಿಟೆಡ್ ಟು ಅಡ್ರೆಸ್ ಕ್ರೌಡ್, ನಿಮಗೆ ಕ್ರೌಡ್ ಬಗ್ಗೆ ಅವನು ಮಾತಾಡ್ತಾನೆ, ಗೊತ್ತಿರಬೇಕು ನಿಮಗೆ. ಮಾರ್ಕ್ ಆಂಟೋನಿ ಜೂಲಿಯಸ್ ಸೀಸರನ್ನ ಬಾಡಿಯನ್ನು ಎತ್ಕೊಂಡು ಬಂದು ಜನಗಳ ನಡುವೆ ಮಾತಾಡ್ತಾನೆ. ಬ್ರೂಟಸ್ ಎಲ್ಲ ಆದಮೇಲೆ ಸೊ ಈ ರಿವೀಲ್ಸ್ ಇಸ್ ಟ್ರೂ ನೇಚರ್. ಅವನ ನಿಜವಾದ ವ್ಯಕ್ತಿತ್ವವನ್ನು ಅವನು ಅಲ್ಲಿ ಅನಾವರಣ ಮಾಡ್ತಾನೆ. ವಾಟ್ ಈಸ್ ದಟ್? ಈ ನೋಸ್ ದ ಪಲ್ಸ್ ಆಫ್ ದ ಕ್ರೌಡ್ ಆ್ಯಂಡ್ he was very intelligent fellow to understand the pulse and the mentality of the crowd. ಅದು ನಿಮಗೆ ಗೊತ್ತಿದೆ. Unlike he appeals to their heart but not to their reason like Brutus. Brutus spoke and he tries to reach their reason. ಬ್ರೂಟಸ್ ಮಾತಾಡ್ತಾನೆ, ಅವರ ವಿವೇಚನೆಗೆ ಮಾತಾಡ್ತಾನೆ. ಬಟ್ ಮಾರ್ಕ್ ಆಂಟೋನಿ ಟಾಕ್ಸ್ ಟು ದ ಹಾರ್ಟ್ಸ್ ಆಫ್ ದ ಕ್ರೌಡ್ ಪೀಪಲ್. ಜನಗಳ ಹೃದಯಕ್ಕೆ ಟಚ್ ಆಗುವಾಗೆ ಮಾತಾಡ್ತಾನೆ. ಹಿಸ್ ಸ್ಪೀಚ್ ಈಸ್ ಇನ್ ಸಿನ್ಸಿಯರ್ ಅಟರೆನ್ಸ್ ಬಟ್ ಹಿಸ್ ಸ್ಪೀಚ್ ಈಸ್ ಆನ್ ಎಕ್ಸಲೆಂಟ್ ಡ್ರಾಮ್ಯಾಟಿಕ್ ಪೊಯಟ್ರಿ.
ಅವನ ಮಾತು ಒಂದು ದೊಡ್ಡ ನಾಟಕದ ಕಾವ್ಯದ ಹಾಗೆ ನಮಗೆ ಗೋಚರ ಆಗುತ್ತೆ. ಹಿಸ್ ಫ್ಯೂನರಲ್ ಸ್ಪೀಚ್ ಶೋಸ್ ಇಸ್ ಪವರ್ ಆಫ್ ಎಲೋಕ್ವೆನ್ಸ್. ಅವನ ಫ್ಯೂನರಲ್ ಸ್ಪೀಚ್ ಅಂದರೆ ಜೂಲಿಯಸ್ ಸೀಸರ್ನ ಸಂಸ್ಕಾರದ ಸಂದರ್ಭದಲ್ಲಿ ಮಾತನಾಡುವಂಥ ಮಾತನ್ನು ಫ್ಯೂನರಲ್ ಅಂತ ಕರಿತೀವಿ ನಾವು. ಸೊ ಇಟ್ ಶೋಸ್ ಇಸ್ ಪವರ್ ಆಫ್ ಎಲೋಕ್ವೆನ್ಸ್. ಅವನು ಎಂಥ ದೊಡ್ಡ ಮಾತುಗಾರ, ವಾಗ್ಮಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಇಲ್ಲಿ. ಇನ್ ದಿಸ್ ಸ್ಪೀಚ್ ಈ ಎಕ್ಸೈಟ್ಸ್ ದ ರೋಮನ್ ಮಾಬ್ ಅಂಡ್ ಮೇಕ್ಸ್ ದೆಮ್ ಕ್ಯೂರಿಯಸ್. ಈ ಸ್ಪೀಚಲ್ಲಿ ಅವನು ಇಡೀ ರೋಮನ್ ಮಾಬನ್ನು ಎಕ್ಸೈಟ್ ಮಾಡೋ ಥರ ಮಾಡ್ತಾನೆ. ಆ್ಯಂಡ್ ದೇ ವಿಲ್ ಬಿ ವೆರಿ ಮಚ್ ಕ್ಯೂರಿಯಸ್ ಟು ಲಿಸನ್ ಟು ಮಾರ್ಕ್ ಆ್ಯಂಟೋನಿ. ಸೊ ಈ ಬಿಲ್ಡ್ಸ್ ಅಪ್ ಹಿಸ್ ಆರ್ಗ್ಯುಮೆಂಟ್ ಸ್ಟೆಪ್ ಬೈ ಸ್ಟೆಪ್, ಹಂತ ಹಂತವಾಗಿ ಅವನ ಆರ್ಗ್ಯುಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾನೆ. At last, he convinces how Caesar was not ambitious. So Brutus focused that Julius Caesar was a very big ambitious man. He is over ambitious, and his idea was not to make good to the Rome. ರೋಮ್ಗೆ ಒಳ್ಳೇದು ಮಾಡೋದು ಆಗಿರೋದಿಲ್ಲ, ಅವನು ಕೆಟ್ಟದ್ದು ಮಾಡಬೇಕಂತ ಅಂದ್ಕೊಂಡಿರ್ತಾನೆ ಅಂತ ಹೇಳುವಾಗ ಮಾರ್ಕ್ ಆ್ಯಂಟೋನಿ ಅದನ್ನೆಲ್ಲವನ್ನು ಸುಳ್ಳಾಗಿಸ್ತಾನೆ. ಹಂತವಾಗಿ ಅವನನ್ನು ಸತ್ಯ, ಅವನು ಒಳ್ಳೆಯವನು ಅನ್ನೋ ಥರ ಫೋಕಸ್ ಮಾಡ್ತಾನೆ. ಯಾರನ್ನ? ಜೂಲಿಯಸ್ ಸೀಸರನ್ನು. ಈ ಟೆಲ್ಸ್ ದ ಪೀಪಲ್ ಸಿನ್ಸ್ ಜೂಲಿಯಸ್ ಸೀಸರ್ ಬ್ರಾಟ್ ಮೆನಿ ಕ್ಯಾಪ್ಟಿವ್ಸ್ ಟು ಫಿಲ್ ದ ಜನರಲ್ ಕಾಫರ್, ಈ ಕ್ಯಾನ್ ನಾಟ್ ಬಿ ಆಂಬಿಷಿಯಸ್, ಈ ಗ್ಲೋರಿಫೈಸ್ ಸೀಸರ್ ಸೇಯಿಂಗ್. ಅವನು ರೋಮನ್ನು ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಇಟ್ಕೊಂಡಿದ್ದ ಅಂತ ಹೇಳಿ ಒಂದು ಮಾತು ಹೇಳ್ತಾನೆ. ವೆನ್ ದ ಪುವರ್ ಹ್ಯಾವ್ ಕ್ರೈಡ್ ಸೀಸರ್ ಹ್ಯಾಸ್ ವೆಪ್ಟ್. ಬಡವರು ಅತ್ತಾಗ, ಕಿರುಚಿದಾಗ ಸೀಸರ್ ಅಳ್ತಿದ್ದ. ಐ ಥ್ರೈಸ್ ಆಫರ್ಡ್ ಹಿಮ್ ಎ ಕಿಂಗ್ಲಿ ಕ್ರೌನ್ ವಿಚ್ ಈ ಡಿಡ್ ಥ್ರೈಸ್ ರೆಫ್ಯೂಸ್. ನಾನು 3 ಬಾರಿ ಅವನಿಗೆ ರಾಜನಾಗುವ ಅವಕಾಶವನ್ನು ಕೊಟ್ಟೆ ಮುಂಚೆ, ಆದರೆ ಅವನು 3 ಬಾರಿಯೂ ತಿರಸ್ಕರಿಸಿದ್ದ. ಹಾಗಾಗಿ ಈ ವಾಸ್ ನಾಟ್ ಆಂಬಿಷಿಯಸ್. ಯಾರು? ಜೂಲಿಯಸ್ ಸೀಸರ್ ವಾಸ್ ನಾಟ್ ಆಂಬಿಷಿಯಸ್ ಅಂತ ಪ್ರೂವ್ ಮಾಡ್ತಾನೆ ತನ್ನ ಭಾಷಣದಲ್ಲಿ. ಸೊ ಇನ್ ಆರ್ಡರ್ ಟು ವಿನ್ ದ ಸಿಂಪತಿ ಆಫ್ ದ ಕ್ರೌಡ್ ಈ ಸೇಸ್ ದಟ್ ಜನಗಳ ಕಂಪ್ಯಾಷನೇಟ್, ಅವರ ಕೈಂಡ್ನೆಸ್ಸನ್ನು, ಅವರ ಕೈಂಡ್ನೆಸ್ಸನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಗೆಲ್ಲಲಿಕ್ಕೆ ಈ ಸೇಸ್ ದಟ್ ಒಂದು ಮಾತು ಹೇಳ್ತಾನೆ. ಈ ಹ್ಯಾಸ್ ಫೌಂಡ್ ಇಸ್ ವಿಲ್ ಇನ್ ಇಸ್ ಕ್ಲೋಸೆಟ್ ಬಟ್ ಈ ಡಸ್ ನಾಟ್ ವಾಂಟ್ ಟು ರೀಡ್ ಇಟ್ ಬಿಕಾಸ್ ಇಫ್ ಈ ರೀಡ್ಸ್, ಅವನು ಜನಗಳ ಮನಸ್ಸನ್ನು ಗೆಲ್ಲಬೇಕು, ಅದನ್ನು ಓದಿದ್ರೆ ಪೀಪಲ್ ವಿಲ್ ಗೋ ಅಂಡ್ ಕಿಸ್ ಡೆಡ್ ಸೀಸರ್ಸ್ ವೋನ್ಸ್. ಅವ್ನು ಮಾತಾಡ್ತಾ ಹೆಂಗೆ ಮಾಡ್ತಾನೆ ಅಂದರೆ ಜೂಲಿಯಸ್ ಸೀಸರ್ನ ಕಡೆ ಹೋಗಿ ಅವನಿಗಾಗಿರೋ ಗಾಯಗಳ ಮೇಲೆ ಮುತ್ತಿಡೋ ಥರ ಮಾಡಿಬಿಡ್ತಾನೆ ಜನಗಳಿಗೆ. ಇನ್ಸ್ಟೆಡ್ ಆಫ್ ರೀಡಿಂಗ್ ಇಸ್ ವಿಲ್ ಈ ಹೋಲ್ಡ್ಸ್ ಅಪ್ ದ ಬ್ಲಡ್ ಸ್ಟೈನ್ಡ್ mangled robe of Caesar and gives the graphic picture of the scene in which the mighty Caesar was stabbed 330 times. ಸೊ 33 ಬಾರಿ ಹೇಗೆ ಗಾಯಗಳಾಯಿತು ಅವನಿಗೆ, ಎಷ್ಟು ಜನ ಅವನಿಗೆ ದೇಹಕ್ಕೆ ಇರಿದ್ರು ಕತ್ತಿಯಿಂದ ಅನ್ನೋದನ್ನು ಮನಮುಟ್ಟುವ ಹಾಗೆ ಅವನು ಈ ಸ್ಪೋಕ್ ಟು ದ ಮಾಬ್. ಆ್ಯಂಡ್ ದೆನ್ ಅಟ್ ಲೆಂತ್ ಈ ರೀಡ್ಸ್ ಔಟ್ ದ ವಿಲ್ ಆ್ಯಂಡ್ ಇನ್ಫ್ಲೇಮ್ಸ್ ದ ಕ್ರೌಡ್ ಅಗೇನ್ಸ್ಟ್ ದ ಕಾನ್ಸ್ಪಿರೇಟರ್ಸ್. ಸೊ ಜೂಲಿಯಸ್ ಸೀಸರ್ನೇ ಮಾಡಿಟ್ಟಿದ್ದಂಥ ವಿಲ್ಲನ್ನು ಜೋರಾಗಿ ಜನಗಳ ಮುಂದೆ ಓದ್ತಾನೆ. ಜನಗಳು ಆಗ ಸೆಟ್ಟದ ನಿಂತು ಬಿಡ್ತಾರೆ ಕಾನ್ಸ್ಪಿರೇಟರ್ಸ್ ವಿರುದ್ಧ. ಆ್ಯಂಡ್ ದೇ ಥಿಂಕ್ ದಟ್ ಬೋತ್ ಮಾರ್ಕ್ ಆ್ಯಂಟೋನಿ ಆ್ಯಂಡ್ ಜೂಲಿಯಸ್ ಸೀಸರ್ ವರ್ ಗುಡ್. So now the crowd becomes so uncontrollable that they rush off to fire the houses of the conspirators. ಅವ್ರು ಎಷ್ಟು ಮಟ್ಟಿಗೆ ಸಿಟ್ಟುಗೊಳ್ತಾರೆ ಅಂದರೆ ಎಲ್ಲ ಕಾನ್ಸ್ಪಿರೇಟರ್ಸ್ಗಳನ್ನ, ಮನೆಗಳನ್ನ ಸುಟ್ಟು ಬೂದಿ ಮಾಡಬೇಕು, ಅವ್ರನ್ನ ಸಾಯಿಸಿಬಿಡಬೇಕು ಅಂತ ಮೂವ್ ಆಗ್ತಾರೆ. ದೇ ಸೇ ದಟ್ ದೆರ್ ಇಸ್ ನಾಟ್ ಎ ನೋಬ್ಲರ್ ಮ್ಯಾನ್ ಇನ್ ರೋಮ್ ದೆನ್ ಆ್ಯಂಟೋನಿ. ಆ್ಯಂಟೋನಿಗಿಂತ ಅತ್ಯದ್ಭುತವಾದ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಸಿನ್ಸ್ ದ ಮಾಬ್ ಡಸ್ ನಾಟ್ ನೋ ದ content of the will, he tampers with the will and cheats the people. ಆ್ಯಕ್ಚುಲಿ ವಿಲ್ಲಲ್ಲಿ ವಾಸ್ತವವಾಗಿ ಅದು ಇರೋದಿಲ್ಲ, ಆದರೆ ತಪ್ಪನ್ನು ಓದಿ ಜನಗಳನ್ನು ದಿಕ್ಕು ತಪ್ಪಿಸ್ತಾನೆ ಮಾರ್ಕ್ ಆ್ಯಂಟೋನಿ. ಮಾರ್ಕ್ ಆ್ಯಂಟೋನೀಸ್ ಆಟಿಟ್ಯೂಡ್ ಟುವರ್ಡ್ಸ್ ಲೆಪಿಡಸ್, ಒನ್ ಆಫ್ ದ ಟ್ರೈಮರ್ಸ್, ಶೋ ಹಿಸ್ ಕಲಾಸ್ನೆಸ್. ಸೊ ಇವನ ಬಗ್ಗೆ, ಯಾರ ಬಗ್ಗೆ? ಲೆಪಿಡಸ್ ಬಗ್ಗೆ ಇರುವಂಥ ನೀತಿ ಅವನ ಕೆಟ್ಟತನವನ್ನು ತೋರಿಸುತ್ತೆ. ಈ ಕಾಲ್ಸ್ ಲೆಪಿಡಸ್ ಎ ಮಿಯರ್ ಆಸ್ ಟು ಟಾಲರೇಟೆಡ್ ಆಸ್ ಅ ಬೀಸ್ಟ್ ಆಫ್ ಬರ್ಡನ್ ಆ್ಯಂಡ್ ದ್ಯಾನ್ ಟು ಬಿ ಟರ್ನ್ಡ್ ಆಫ್ ಲೈಕ್ ದ ಆಸ್. ಅವನೊಬ್ಬ ಕತ್ತೆಯ ಸಮಾನ ಅಷ್ಟೇ, ಅವನಿಗೇನು ಗೊತ್ತಿಲ್ಲ ಅಂತ ಇವನನ್ನು ರಿಮಾರ್ಕ್ ಮಾಡ್ತಾನೆ. ಹಿ ಈಸ್ ರೆಡಿನೆಸ್ ಟು ಬಾರ್ಟರ್ ಅವೇ ಇಸ್ ಓನ್ ನೆವ್ಯೂ. ಪಬ್ಲಿಯಸ್ ಶೋಸ್ ಇಸ್ ಆರ್ಟ್ಲೆಸ್ನೆಸ್. ಸೊ ಮತ್ತೊಂದು ವಿಚಾರದಲ್ಲೂ ಕೂಡ ಹೀಗೆ ಮಾಡ್ತಾನೆ. ಈ ಸೇಸ್ ಈ ಶಲ್ ನಾಟ್ ಲೀವ್ ಲುಕ್ ವಿತ್ ಎ ಸ್ಪಾಟ್ ಐ ಡ್ಯಾಮ್ ಹಿಮ್. ಸೊ ಒಂದು ಸ್ಥಳ ನೋಡಿ ಅವನನ್ನು ಸಾಯಿಸಬೇಕು, ಅವನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸೊ ಪಬ್ಲಿಯಸ್ ಬಗ್ಗೆ ಮಾತಾಡ್ತಾನೆ ಮಾರ್ಕ್ ಆ್ಯಂಟನಿ. ಅಂದರೆ ಅವನೊಳಗಡೆ ಇದ್ದಂಥ ವಿಲೈನಿಯಸ್ ಆಟಿಟ್ಯೂಡು ಇದು ವಿಚಾರ.
And so next is but with all his faults, ಈ ಎಲ್ಲ ಫಾಲ್ಟ್ಸ್ಗಳ ಜೊತೆಗೆ ಆ್ಯಂಟೋನಿ ವಾಸ್ ಅ ಮ್ಯಾನ್ ಆಫ್ ಗುಡ್ ಎಬಿಲಿಟಿ. ಇವನಿಗೊಂದು ದೊಡ್ಡ ಸಾಮರ್ಥ್ಯ ಇತ್ತು. ಈ ವಾಸ್ ರಿಸೋರ್ಸ್ಫುಲ್, ಫುಲ್ ಆಫ್ ಕೂಲ್ ಸೆಲ್ಫ್ ಕಂಟ್ರೋಲ್. ಅವನು ಭಾಳ ಸಂಪನ್ಮೂಲ ವ್ಯಕ್ತಿಯಾಗಿದ್ದ, ತುಂಬ ಕೂಲಾಗಿರ್ತಿದ್ದ, ಸೆಲ್ಫ್ ಕಂಟ್ರೋಲ್ ಇತ್ತು ಅವನಿಗೆ. ಆ್ಯಂಡ್ ಕೇಪಬಲ್ ಆಫ್ ಅಡಾಪ್ಟಿಂಗ್ ಹಿಮ್ಸೆಲ್ಫ್ ಟು ಎವ್ರಿ ಚಾನ್ಸ್ ಆಫ್ ಸರ್ಕಮ್ಸ್ಟಾನ್ಸಸ್. ಈ ಸಂದರ್ಭಗಳ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಅವನಿಗಿತ್ತು. ಮತ್ತು ಅಟ್ ವಾನ್ಸ್ ಈಸ್ ಕನ್ನಿಂಗ್ ಆ್ಯಂಡ್ ಪರ್ಶಿಯೇಸಿವ್. ಅವನೊಬ್ಬ ಮೋಸಗಾರ, ಒಬ್ಬ ಕನ್ನಿಂಗ್ ಅಂತ ಗೊತ್ತಿದ್ರು ಕೂಡ ಅಟ್ ಅನದರ್ ಬ್ಲಂಟ್ ಆ್ಯಂಡ್ ಬೋಲ್ಡ್, ಮತ್ತೊಂದು ಕಡೆ ಬೋಲ್ಡ್ ಆಗಿ ಕೂಡ ಇದ್ದ. ಈ ಸ್ಕಿಲ್ಫುಲಿ ಆರ್ಗನೈಸಸ್ ದ ಮೂಮೆಂಟ್ ಆಫ್ ರಿವೆಂಜ್ ಫಾರ್ ದ ಮರ್ಡರ್ ಆಫ್ ರಿವೆಂಜ್. ಸೊ ಒಟ್ಟಾರೆ ತುಂಬ ಕೌಶಲಯುಕ್ತವಾಗಿ ಮರ್ಡರ್ಗೆ ವಿರುದ್ಧವಾದಂಥ ಪಿತೂರಿನ ನಡೆಸಿ ಅವನು ಮತ್ತೊಂದಷ್ಟು ಮರ್ಡರ್ಸ್ನ ಮಾಡಿಸುವಂಥದ್ದು. ಇನ್ ದ ಬ್ಯಾಟಲ್ ಫೀಲ್ಡ್ ಈ ಶೋಸ್ ಇಸ್ ಗ್ರೇಟ್ ಪವರ್ ಆಫ್ ಜನರಲ್ಶಿಪ್. ಬ್ಯಾಟಲ್ಶಿಪ್ನಲ್ಲಿ ಅವನೊಬ್ಬ ದೊಡ್ಡ ಸೈನ್ಯಾಧಿಕಾರಿಯಾಗಿ ತನ್ನ ಸಾಮರ್ಥ್ಯವನ್ನು ಮೆರಿತಾನೆ. ಈಸ್ ಜನರಸ್ ಇನ್ ಅಪ್ರಿಷಿಯೇಟಿಂಗ್ ದ ನೋಬಲ್ ಕ್ವಾಲಿಟೀಸ್ ಆಫ್ ಬ್ರೂಟಸ್. ಮತ್ತು ಅವನು ಭಾಳ ಒಳ್ಳೆ ವ್ಯಕ್ತಿ. ಹೇಗೆ ಅಂದರೆ ಜೂಲಿಯಸ್ ಸೀಸರ್ ವಿರೋಧಿಯಾಗಿದ್ದಂಥ ಬ್ರೂಟಸ್ನ ಒಳ್ಳೆಯ ಗುಣಗಳನ್ನು ಕೂಡ ಅವನು ಹೊಗಳ್ತಾನೆ. ಈ ಸಿನ್ಸಿಯರ್ಲಿ ಪೇಸ್ ಇಸ್ ಎ ಟ್ರಿಬ್ಯೂಟ್ ಟು ಬ್ರೂಟಸ್ ಇನ್ ದ ಫೇಮಸ್ ಲೈನ್. ಬ್ರೂಟಸ್ನಿಗೆ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ. ಏನಂತ ಆ ಲೈನ್ ಏನಂದರೆ, ದಿಸ್ ವಾಸ್ ದ ನೋಬಲೆಸ್ಟ್ ರೋಮನ್ ಆಫ್ ಆಲ್ ಅಂತ. ಅಂದರೆ ಇಡೀ ರೋಮನ್ನರಲ್ಲೇ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಬ್ರೂಟಸ್ ಅಂತ ಮಾತನ್ನು ಹೇಳ್ತಾನೆ. ಸೊ ಅಲ್ಲಿಗೆ ನಾವು ಯೋಚನೆ ಮಾಡಬೇಕಾಗಿರೋದು ಮಾರ್ಕ್ ಆ್ಯಂಟೋನಿ ಬಗ್ಗೆ. ಮಾರ್ಕ್ ಆ್ಯಂಟೋನಿ ಇಸ್ ದ ಮ್ಯಾನ್ ಆಫ್ ಕಾಂಟ್ರಡಿಕ್ಷನ್ಸ್. ದಟ್ ಮೀನ್ಸ್ ಒಳ್ಳೆಯತನವೂ ಇತ್ತು ಮತ್ತು ಅವನಿಗೆ ಕೆಟ್ಟತನವೂ ಇತ್ತು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಸೊ ವಿ ಕುಡ್ ಏಬಲ್ ಟು ನೋ ಸಮಥಿಂಗ್ ಅಬೌಟ್ ಜೂಲಿಯಸ್ ಸೀಸರ್, ಬ್ರೂಟಸ್, ಕಲ್ಪೂರ್ನಿಯಾ, ಪೋರ್ಷಿಯಾ ಆ್ಯಂಡ್ ಮಾರ್ಕ್ ಆ್ಯಂಟೋನಿ. And along with these, one more major character is the character of Cassius. So Cassius ಅನ್ನು ಕೂಡ ಒಂದು ಕಡೆ ಮಾರ್ಕ್ ಆ್ಯಂಟೋನಿ, ಜೂಲಿಯಸ್ ಸೀಸರ್ ಕಡೆ ಇದ್ದರೆ, ಬ್ರೂಟಸ್ ಕಡೆ ಇದ್ದಂಥವನು ಕ್ಯಾಶಿಯಸ್. ಸೊ ಕ್ಯಾಶಿಯಸ್ ಈಸ್ ಒನ್ ಆಫ್ ದ ಕಾನ್ಸ್ಪಿರೇಟರ್ಸ್. ಅವನು ಎಲ್ಲ ಕಾನ್ಸ್ಪಿರೇಟರ್ಸ್ ಜೊತೆ ಅವನು ಒಬ್ಬ ಕಾನ್ಸ್ಪಿರೇಟರೇ. ಈಸ್ ಒನ್ ಹೂ ರಿಯಲಿ ಬಿಲ್ಡ್ಸ್ ಅಪ್ ದ ಹೋಲ್ ಕಾನ್ಸ್ಪಿರಸಿ ಅಗೈನ್ಸ್ಟ್ ಸೀಸರ್. ಸೀಸರ್ನ ವಿರುದ್ಧ ಎಲ್ಲ ರೀತಿಯ ಮಸಲತ್ತುಗಳನ್ನು ನಡೆಸಿದವರಲ್ಲಿ ಇವನು ಅತ್ಯಂತ ಪ್ರಮುಖ. ಈ ಸ್ಟರ್ಸ್ ಬ್ರೂಟಸ್ ಆ್ಯಂಡ್ ಅದರ್ ಕಾನ್ಸ್ಪಿರೇಟರ್ಸ್ ಅಗೈನ್ಸ್ಟ್ ಹಿಮ್. ಬ್ರೂಟಸ್ನನ್ನು ಸೇರಿಸಿದಂತೆ ಎಲ್ಲ ಕಾನ್ಸ್ಪಿರೇಟರ್ಸ್ಗಳನ್ನು ಎತ್ತಿ ಕಟ್ಟದವನು ಯಾರ ವಿರುದ್ಧ? ಜೂಲಿಯಸ್ ಸೀಸರ್ನ ವಿರುದ್ಧ. Though he is jealous of Caesar and hates him, one can still see the spirit of republicanism in him. ಅವನು ಜೂಲಿಯಸ್ ಸೀಸರ್ನನ್ನು ವಿರೋಧಿಸಿದ್ರು ಕೂಡ, ಅವನೊಳಗೆ ಕೆಟ್ಟತನ ಇದ್ದರೂ ಕೂಡ ರಿಪಬ್ಲಿಕ್ ಅಂದರೆ ಪ್ರಜೆಗಳೇ ಪ್ರಭುಗಳಾಗಬೇಕನ್ನೋ ನೀತಿಗಳ ಪರವಾಗಿದ್ದಂಥವನು ಯಾರು? ಕ್ಯಾಶಿಯಸ್. His love of liberty and equality induced him to rebel against the bondage laid upon them by Caesar's tyranny. ಸೊ ಸೀಸರ್ಸ್ನ ಕ್ರೌರ್ಯದ ವಿರುದ್ಧ ಹೋರಾಡಬೇಕು, ಸೀಸರ್ ಉಂಟು ಮಾಡುವಂತಹ ಕೆಟ್ಟತನಗಳ ವಿರುದ್ಧ ಹೋರಾಟ ಮಾಡಬೇಕು, ಆ್ಯಂಡ್ ಸ್ವಾತಂತ್ರ್ಯ ತಂದುಕೊಡ್ಬೇಕು, ಸಮಾನತೆ ತಂದುಕೊಡ್ಬೇಕು ಅನ್ನೋದೇ ಇವನ ಪ್ರಮುಖ ಉದ್ದೇಶ ಆಗಿರ್ತದೆ. ಅವನು ಬ್ರೂಟಸ್ಗೆ ಹೇಳ್ತಾನೆ, ಇಟ್ ಟೆಲ್ಸ್ ಬ್ರೂಟಸ್ ದಟ್ ದಿಸ್ ಮ್ಯಾನ್ ಈಸ್ ನೌ ಬಿಕಮ್ ಗಾಡ್. ನೋಡು, ಈ ವ್ಯಕ್ತಿ ದೇವರಾಗ್ಬಿಡ್ತಿದ್ದಾನೆ. ಆ್ಯಂಡ್ ಕ್ಯಾಶಿಯಸ್ ಈಸ್ ರೆಚೆಡ್ ಕ್ರಿಯೇಚರ್. ನಾನು ಕ್ಯಾಶಿಯಸ್ ಒಬ್ಬ ದೊಡ್ಡ ಮುರಿದ ಒಂದು ಜೀವಿಯಾಗಿದ್ದೇನೆ. ಆ್ಯಂಡ್ ಮಸ್ಟ್ ಬೆಂಡ್ ಇಸ್ ಅ ಬಾಡಿ ಇಫ್ ಸೀಸರ್ ಕೇರ್ಲೆಸ್ಲಿ ಬಟ್ ನಾಟ್ ಆನ್ ಹಿಮ್. ನನ್ನ ಮುಂದೆ ಅವನು ತಲೆಬಾಗಿ ನಿಲ್ಲಬೇಕು ಅನ್ನೋ ಥರ ಮಾಡಬೇಕಂದ್ರೆ ಒಟ್ಟಾರೆ ಜೂಲಿಯಸ್ ಸೀಸರ್ನನ್ನು ಮುಗಿಸಬೇಕು ಅನ್ನೋದು ಪ್ರಮುಖ ಉದ್ದೇಶ ಆಫ್ ಕ್ಯಾಶಿಯಸ್. ಕ್ಯಾಶಿಯಸ್ ಮೆನಿ ನಾಟ್ ಹ್ಯಾವ್ ದ ಗ್ರೇಟ್ನೆಸ್ ಆಫ್ ಬ್ರೂಟಸ್, ಬಟ್ ಹಿ ಈಸ್ ಎ ಮಾರ್ಟಿಯರ್ ಟು ದ ಕಾಸ್ ಆಫ್ ರಿಪಬ್ಲಿಕನಿಸಮ್. ಕ್ಯಾಶಿಯಸ್ಸು ಬ್ರೂಟಸ್ನಷ್ಟು ಉತ್ತಮ ವ್ಯಕ್ತಿತ್ವ ಇಲ್ಲದೇ ಇದ್ರೂ ಕೂಡ ಅವನು ರಿಪಬ್ಲಿಕನ್ ವ್ಯವಸ್ಥೆಯನ್ನು ತರಬೇಕನ್ನೋ ವಿಷಯದಲ್ಲಿ ಮತ್ತು ದೊಡ್ಡ ಮಾರ್ಟಿಯರ್, ಅಂದರೆ ಅವನೊಬ್ಬ ಬಲಿಪಶು ಆಗಿಬಿಡ್ತಾನೆ ಮತ್ತು ಅವನು ವೀರ ಆಗಿಬಿಡ್ತಾನೆ ಅಂತ. ಇಟ್ ಬಿಕಮ್ಸ್ ಕ್ಲಿಯರ್ ಟು ಕ್ಯಾಶಿಯಸ್ ದಟ್ ವಿದೌಟ್ ಬ್ರೂಟಸ್ ಕಾನ್ಸ್ಪಿರಸಿ ಅಗೇನ್ಸ್ಟ್ ಸೀಸರ್ ವುಡ್ ನಾಟ್ ಬಿ ಎ ಸಕ್ಸಸ್. ಬ್ರೂಟಸ್ ಏನು ಕಾನ್ಸ್ಪಿರೇಟ್ ಮಾಡ್ತಾನೆ ಸೀಸರನ್ನು ಕೊಲ್ಲಲಿಕ್ಕೆ, ಅದು ಕ್ಯಾಶಿಯಸ್ ಇಲ್ಲದ್ರೆ ಸಾಧ್ಯನೇ ಆಗ್ತಿರಲಿಲ್ಲ ಅನ್ನುವಂಥ ವಿಚಾರ ನಾವು ಮನಗಾಣಲೇಬೇಕಿಲ್ಲಿ. ಬ್ರೂಟಸ್ ಕಾನ್ಫ್ಲಿಕ್ಟಿಂಗ್ ಇಮೋಷನ್ಸ್ ಹೆಲ್ಪ್ ಕ್ಯಾಶಿಯಸ್ ಟು ಡ್ರಾ ಬ್ರೂಟಸ್ ಟು ಹಿಸ್ ಸೈಡ್ ಆ್ಯಂಡ್ ಪ್ಲಾಟ್ ಅಗೇನ್ಸ್ಟ್ ಸೀಸರ್. ನಿಧಾನಕ್ಕೆ ಎಲ್ಲರನ್ನೂ ಎಳ್ಕೊಂಡು ಸೀಸರ್ನ ವಿರುದ್ಧ ಮಸಲತ್ತನ್ನು ಪಿತೂರಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಈ ಪ್ರೈಸಸ್ ಬ್ರೂಟಸ್ ಲಾಫ್ಟಿ ಕ್ಯಾರೆಕ್ಟರ್ ಆ್ಯಂಡ್ ಅಪೀಲ್ಸ್ ಟು ದ ಟ್ರೆಡಿಷನಲ್ ಡಿವೋಷನ್ ಆಫ್ ಬ್ರೂಟಸ್ ಫ್ಯಾಮಿಲಿ. ಬ್ರೂಟಸ್ನ ವ್ಯಕ್ತಿತ್ವವನ್ನು, ಅವನ ಇಡೀ ಕುಟುಂಬವನ್ನು ಹೊಗಳ್ತಾನೆ ಯಾರು? ಕ್ಯಾಶಿಯಸ್ಸು. Brutus is completely drawn to his side when he reads letters written by Cassius to him,
ಆಸ್ ಇಫ್ ದೇ ಕಮ್ ಫ್ರಮ್ ಸೆವೆರಲ್ ಸಿಟಿಜನ್ಸ್. ಆ್ಯಕ್ಚುಲಿ ಬ್ರೂಟಸ್ಸನಿಗೆ ಕ್ಯಾಶಿಯಸ್ ಕಂಡ್ರೆ ಅಷ್ಟಕ್ಕಷ್ಟೇ ಇರುತ್ತೆ, ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋದಿಲ್ಲ. ಆದರೆ ಕ್ಯಾಶಿಯಸ್ ಬ್ರೂಟಸ್ಸನನ್ನು ಮತ್ತು ಅವನ ಕುಟುಂಬವನ್ನು ಹೊಗಳಿ ತನ್ನ ಕಡೆ ಎಳೆದುಕೊಳ್ಳೋ ಪ್ರಯತ್ನವನ್ನು ಮಾಡ್ತಾನೆ. ಇನ್ ಆರ್ಡರ್ ಟು ಇನ್ಫ್ಲೂಯೆನ್ಸ್ ಕ್ಯಾಶ್ಕಾ, ದ ಪ್ರಗ್ಮ್ಯಾಟಿಕ್ Cassius condemns Caesar and draws to his side to carry out an enterprise of honorable dangerous consequence. ಕ್ಯಾಶ್ಕಾನನ್ನು ತನ್ನ ಕಡೆ ಸೆಳೆಕೊಳ್ಳೋದಕ್ಕೆ ಕ್ಯಾಶ್ಕಾನಿಗೆ ಆಗದೇ ಇದ್ದಂತಹ ಸೀಸರನನ್ನು ಅವನು ಟೀಕೆ ಮಾಡ್ತಾ ಹೋಗ್ತಾನೆ. ಆಗ ಸಹಜವಾಗಿ ಕ್ಯಾಶ್ಕಾ ಇವನ ಸೈಡ್ ಬರ್ತಾನೆ. Cassius, a great observer who looks quite through deeds of men, willingly submits himself to the control of Brutus. ಸೊ ಕ್ಯಾಶಿಯಸ್ ಒಬ್ಬ ದೊಡ್ಡ ಗ್ರೇಟ್ ಅಬ್ಸರ್ವರ್, ತುಂಬ ನೀಟಾಗಿ ನೋಡ್ಕೋತಿರ್ತಾನೆ, ಗಮನಿಸ್ತಿರ್ತಾನೆ. ಲುಕ್ಸ್ ಕ್ವೈಟ್ ಥ್ರೂ ಡೀಡ್ಸ್ ಆಫ್ ಮೆನ್, ಜನಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಅಸೆಸ್ ಮಾಡ್ತಾನೆ. ಆ್ಯಂಡ್ ಗಿವ್ಸ್ ಸಮ್ ಪ್ರಾಕ್ಟಿಕಲ್ ಸಜೆಷನ್ಸ್ ಟು ಬ್ರೂಟಸ್. ಪ್ರಾಕ್ಟಿಕಲ್ ಸಜೆಷನ್ಸನ್ನು ಬ್ರೂಟಸ್ನಿಗೆ ಕೊಡ್ತಾನೆ, ವಿಚ್ ಬ್ರೂಟಸ್ ಡಸ್ ನಾಟ್ ಫಾಲೋ. ಆದರೆ ಬ್ರೂಟಸ್ ಇವನ ಮಾತುಗಳನ್ನು ಕೇಳೋದಿಲ್ಲ. ದಟ್ಸ್ ಅ ಪ್ರಾಬ್ಲಮ್. ಹಾಗಾಗಿ ಕೊನೆಗೆ ಬ್ರೂಟಸ್ ಮತ್ತು ಎಲ್ಲ ಕಾನ್ಸ್ಪಿರೇಟರ್ಸ್ ಕೂಡ ಸಾಯಬೇಕಾಗತ್ತೆ ಮತ್ತು ಸೋಲ್ಬೇಕಾಗತ್ತೆ. ಫಸ್ಟ್ ಕ್ಯಾಶಿಯಸ್ ಟೆಲ್ಸ್ ಬ್ರೂಟಸ್ ಟು ಸ್ವೇರ್ ದೇರ್ ರೆಸಲ್ಯೂಷನ್. ಕ್ಯಾಶಿಯಸ್ ಹೇಳ್ತಾನೆ ಬ್ರೂಟಸ್ಗೆ, ನಾವೆಲ್ಲ ಒಂದು ರೆಸಲ್ಯೂಷನ್ ತೀರ್ಮಾನ ತಗೊಳ್ಳೋಣ, ಆ ತೀರ್ಮಾನವನ್ನು ನಾವು ಪ್ರೊನೌನ್ಸ್ ಮಾಡೋಣ ಅಂತ ಹೇಳ್ತಾನೆ. ಬಟ್ ಬ್ರೂಟಸ್ ಅದನ್ನು ಡಿಸ್ಮಿಸ್, ಅಂದರೆ ಆ ಐಡಿಯಾವನ್ನು ಬಿಸಾಕ್ತಾನೆ, ಒಪ್ಕೊಳ್ಳಲ್ಲ ಅವನು ಆ ಐಡಿಯಾವನ್ನು. ಇಟ್ಸ್ ಅ ಸಜೆಷನ್ ಟೆಲಿಂಗ್ ಹಿಮ್ ದಟ್ ಎವ್ರಿ ರೋಮನ್ ಇಸ್ ಆನೆಸ್ಟ್ ಆ್ಯಂಡ್ ಟ್ರೂ ಟು ಹಿಮ್ಸೆಲ್ಫ್. ಅವ್ನು ನಂಬಿಡ್ತಾನೆ, ಬ್ರೂಟಸ್ ಎಲ್ಲ ರೋಮನ್ಗಳು ನಂಬಿಡ್ತಾನೆ. ಇಲ್ಲ ದೇ ಆರ್ ಆಲ್ ವೆರಿ ಗುಡ್ ಆ್ಯಂಡ್ ಐ ಬಿಲೀವ್ ಇನ್ ದೆಮ್ ಅಂತ ಹೇಳ್ಬಿಡ್ತಾನೆ. ಕ್ಯಾಶಿಯಸ್ ಸೇಸ್ ದಟ್ ಇಟ್ ಈಸ್ ಗುಡ್ ಟು ಇನ್ಕ್ಲೂಡ್ ಸಿಸೇರೋ ಟು ದೇರ್ ಕಾನ್ಸ್ಪಿರಸಿ. ಸಿಸೇರನನ್ನು ಕಾನ್ಸ್ಪಿರಸಿಗೆ ಸೇರಿಸ್ಕೊಳ್ಳೋಣ ಅಂತ ಕ್ಯಾಶಿಯಸ್ ಐಡಿಯಾ ಕೊಡ್ತಾನೆ. ಬಟ್ ಬ್ರೂಟಸ್ ಡಿಸ್ಮಿಸಸ್ ಇಟ್, ಸೇಯಿಂಗ್ ಸಿಸೇರೋ ವಿಲ್ ನೆವರ್ ಫಾಲೋ ಎನಿಥಿಂಗ್. ಸಿಸೇರನನ್ನು ಸೇರಿಸ್ಕೊಳ್ಳೋದು ಬೇಡ ಅನ್ನೋದು ಅಭಿಪ್ರಾಯ ಬ್ರೂಟಸ್ದಾಗಿರ್ತದೆ. ಕ್ಯಾಶಿಯಸ್ ವಾಂಟ್ಸ್ ಟು ಕಿಲ್ ಆಂಟೋನಿ ಟುಗೆದರ್ ವಿತ್ ಸೀಸರ್. ಕ್ಯಾಶಿಯಸ್ ಒಂದು ಐಡಿಯಾ ಕೊಡ್ತಾನೆ, ಏನಂದರೆ ಸೀಸರ್ನ ಜೊತೆಗೆ ಮಾರ್ಕ್ ಆಂಟೋನಿಯನ್ನು ಸಾಯಿಸಿಬಿಡೋಣ ಅಂತ. ನಾನಾಗಲೇ ಹೇಳಿದೆ ಈ ಬಗ್ಗೆ ನಿಮಗೆ. ಇನ್ ಕೇಸ್ ಇಫ್ ಯು ವಾಸ್ ಕಿಲ್ ದೇರ್, ಅಲ್ಲೇ ಅವ್ನು ಕೊಂದುಬಿಟ್ಟಿದ್ರೆ ಐ ಥಿಂಕ್ ಇವರೆಲ್ಲ ಉಳ್ಕೊಂಡ್ಬಿಡ್ತಾ ಇದ್ರು. ಬಟ್ ಬ್ರೂಟಸ್ ರೆಫ್ಯೂಸಸ್ ಟು ಲೆಟ್ ಆಂಟೋನಿ ಬಿ ಕಿಲ್ಡ್ ಟುಗೆದರ್ ವಿತ್ ಸೀಸರ್. ಸೀಸರ್ನ ಜೊತೆಗೆ ಅವನು ಸಾಯಿಸೋದು ಬೇಡ ಅಂತ ಬ್ರೂಟಸ್ ಹೇಳ್ತಾನೆ. ಆ ಒಪಿನಿಯನ್ನಲ್ಲಿ ಆ ಪ್ರಕಾರವಾಗಿ ಆಂಟೋನೀಸ್ ಬಟ್ ಎ ಲಿಂಬ್ ಆಫ್ ಸೀಸರ್. ಅವನೇನೆಂದರೆ ಸೀಸರ್ಗೆ ಒಂದು ದೊಡ್ಡ ಅಂಗ ಇದ್ದ ಹಾಗೆ, ಲಿಂಬಿದ್ದ ಹಾಗೆ ಅವನು. ಹಂಗಾಗಿ ಅವನೇನು ಸಾಯಿಸಿದೆ, ಅವನಿಗೇನು ಸ್ವಂತ ವ್ಯಕ್ತಿತ್ವ ಇಲ್ಲ ಅಂತ ಹೇಳಿ ನಿರಾಕರಿಸ್ಬಿಡ್ತಾನೆ. ಆಫ್ಟರ್ ದ ಅಸಾಸಿನೇಷನ್, ಕ್ಯಾಶಿಯಸ್ ಅಡ್ವೈಸಸ್ ಬ್ರೂಟಸ್ ನಾಟ್ ಟು ಅಲೋ ಆಂಟೋನಿ ಟು ಸ್ಪೀಕ್ ಅಟ್ ಫ್ಯುನರಲ್. ಅವನು ಕ್ಯಾಶಿಯಸ್ ಬ್ರೂಟಸ್ಗೆ ಹೇಳ್ತಾನೆ, ನೋಡು, ಫ್ಯುನರಲ್ ಸಮಯದಲ್ಲಿ ಯಾರನ್ನೂ ಉದ್ದೇಶಿಸಿ ಮಾತಾಡೋಕ್ಕೆ ಹೋಗ್ಬೇಡ ಮತ್ತು ಆಂಟೋನಿಗೆ ಅವಕಾಶ ಕೊಡೋಕ್ಕೆ ಹೋಗ್ಬೇಡ ಅಂತ. ಬಟ್ ಬ್ರೂಟಸ್ allows Antony to speak, who in turn undoes the whole effect of Brutus' speech. ಆದರೆ ಮಾರ್ಕ್ ಆಂಟೋನಿಗೆ ಅವಕಾಶ ಸಿಕ್ಬಿಡುತ್ತೆ ಬ್ರೂಟಸ್ನಿಂದ. ಬ್ರೂಟಸ್ ಏನು ವಿಚಾರವನ್ನು ಒಂದು ಮಂಡಿಸಿ ಜನಗಳನ್ನು ಒಪ್ಪಿಸಿದ್ದೋ ಅದೆಲ್ಲವನ್ನು ಮಾರ್ಕ್ ಆಂಟನಿ ಸುಳ್ಳು ಮಾಡಿಬಿಡ್ತಾನೆ. ಬಿಫೋರ್ ದ ಬ್ಯಾಟಲ್ ಆಫ್ ಫಿಲಿಪಿ, ಕ್ಯಾಶಿಯಸ್ ಸಜೆಸ್ಟ್ ದಟ್ ದೇ ಶುಡ್ ವೇಟ್ ಫಾರ್ ದ ಎನಿಮಿ ಟು ಕಮ್ ಆ್ಯಂಡ್ ಅಟ್ಯಾಕ್ ದೆಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ವರ್ಡ್ ಟು ಮೀಟ್ ದ ಎನಿಮಿ. ಬ್ಯಾಟಲ್ ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ ಕ್ಯಾಶಿಯಸ್ ಸಜೆಸ್ಟ್ ಮಾಡ್ತಾನೆ, ಅಂದರೆ ನಾವು ವೆಯ್ಟ್ ಮಾಡೋಣ, ಎನಿಮಿಯ ಬರಲಿ, ನಮ್ಮನ್ನು ಅಟ್ಯಾಕ್ ಮಾಡಲಿ, ಆಮೇಲೆ ಬೇಕಾದ್ರೆ ನಾವು ಯುದ್ಧ ಮಾಡೋಣ ಅಂತ. ಆದರೆ ಬ್ರೂಟಸ್ ದ ನಾಸ್ ಹೀಡ್ ಇಸ್ ಅಡ್ವೈಸ್. ಅವನ ಅಡ್ವೈಸನ್ನು ಕೇಳೋದಿಲ್ಲ, ಇವರೇ ಹೋಗಿ ಅಟ್ಯಾಕ್ ಮಾಡಿ ಇವರೇ ಸಾಯೋ ಹಾಗಾಗುತ್ತೆ. ಇಫ್ ಬ್ರೂಟಸ್ ಹ್ಯಾಡ್ ಆ್ಯಕ್ಟೆಡ್ ಅಕಾರ್ಡಿಂಗ್ ಟು ದ ಅಡ್ವೈಸ್ ಆಫ್ ಕ್ಯಾಶಿಯಸ್, ದೇ ವುಡ್ ಹ್ಯಾವ್ ವನ್ ದ ವಾರ್. ಬ್ರೂಟಸ್ ಏನಾದ್ರೂ ಕ್ಯಾಶಿಯಸ್ ಹೇಳಿದ ಹಾಗೆ ಕೇಳಿದಿದ್ರೆ ಎಲ್ಲರೂ ಯುದ್ಧವನ್ನು ಗೆಲ್ತಿದ್ರು. ಬಟ್ ಸ್ಟಿಲ್ ಕ್ಯಾಶಿಯಸ್ ಸ್ಟೇಸ್ ವಿತ್ ಹಿಮ್ ಬಿಕಾಸ್ ಆಫ್ ಹಿಸ್ ನೋಬಲ್ ಕ್ಯಾರೆಕ್ಟರ್. ಆದರೂ ಯಾಕೆ ಕ್ಯಾಶಿಯಸ್ ಬ್ರೂಟಸ್ನ ಜೊತೆಗೇ ಇದ್ದಾನೆ ಅಂದರೆ ಬ್ರೂಟಸ್ ತುಂಬ ಒಳ್ಳೆಯವನು ಅಂತ. when Brutus accuses that Cassius does in money and to pay his soldiers, Cassius denies the charge and tells Brutus to kill him if the charges are true. ಸೊ ಬ್ರೂಟಸ್ ಅಕ್ಯೂಸ್ ಮಾಡ್ತಾನೆ ಕ್ಯಾಶಿಯಸ್ನನ್ನು, ಏನಂದರೆ ಮನಿ ಮತ್ತು ಸೋಲ್ಜರ್ಸ್ನನ್ನು ಭ್ರಷ್ಟಾಚಾರ ಮಾಡಲಿಕ್ಕೆ ಹೋಗಿದ್ದಾನಂತೆ. ಬಟ್ ಕ್ಯಾಶಿಯಸ್ ಡಿನೇಸ್ ದ ಚಾರ್ಜ್, ಅದನ್ನು ಅವನು ಒಪ್ಪೋಲ್ಲ. ಬ್ರೂಟಸ್ ಟು ಕಿಲ್ ಹಿಮ್ ಇಫ್ ದ ಚಾರ್ಜಸ್ ಆರ್ ಟ್ರೂ. ಬೇಕಾದ್ರೆ ನಾನು ಕೊಲ್ಲಬಹುದು, ನೀನು ಹಂಗೆ ಒಂದು ವೇಳೆ ಮಾಡೋದಾದರೆ, ಆರೋಪಗಳು ಸತ್ಯ ಆಗೋದಾದರೆ ಅಂತ ಕ್ಯಾಶಿಯಸ್ ಹೇಳ್ತಾನೆ. ವೆನ್ ದ ರಿಕನ್ಸಿಲಿಯೇಷನ್ ಟೇಕ್ಸ್ ಪ್ಲೇಸ್, ಇಟ್ ಪ್ಯಾಷನೇಟ್ಲಿ ಎಂಬ್ರೇಸಸ್ ಬ್ರೂಟಸ್. ಇವರಿಬ್ಬರು ಒಂದು ಒಡಂಬಡಿಕೆಯಾಗಿ ಒಪ್ಪಂದಕ್ಕೆ ಬಂದು ಒಪ್ಕೊಂಡಾಗ ತುಂಬ ಪ್ರೀತಿಯಿಂದ ಒಪ್ಕೋತಾನೆ. When the rumor spreads that Brutus is taken prison,
Cassius begs Pindarus to kill him at once and is killed by him. Such is devotion to Brutus. Brutus ಎಲ್ಲೋ ಒಂದು ಕಡೆ ಅವನನ್ನು ಪ್ರಿಷನ್ಗೆ ಹಾಕ್ಬಿಟ್ಟಿದ್ದಾರೆ ಅಂತ ಗೊತ್ತಾದಾಗ ತನ್ನನ್ನು ಕೊಂದು ಬಿಡು ಅಂತ ಹೇಳುವಂಥಷ್ಟು ಮಟ್ಟಿಗೆ ಇವನ ಡಿವೋಷನ್ ಇದೆ ಬ್ರೂಟಸ್ ಬಗ್ಗೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆಸ್ ದ Epicurean, Cassius does not hold the view that the world is not ruled by supernatural power. ಸೊ ಇವನು ಕ್ಯಾಶಿಯಸ್ ಸೂಪರ್ ನ್ಯಾಚುರಲ್ ಪವರು ಜಗತ್ತನ್ನು ಆಳದೆ ಇದ್ದಾಗ ದ ಗಾಡ್ಸ್ ಟೇಕ್ ನೋ ಇಂಟ್ರೆಸ್ಟ್ ಇನ್ ಇಟ್ಸ್ ಅಫೇರ್, ದೇವರುಗಳು ಆಸಕ್ತಿ ತೋರೋದಿಲ್ಲ ಅನ್ನೋದು ನಂಬಿಕೆ ಇಟ್ಟಿರ್ತಾನೆ. ದ ಚಾನ್ಸ್ ಅಲೋನ್ ಈಸ್ ಸುಪ್ರೀಮ್, ಇಲ್ಲಿ ಅತ್ಯಂತ ಪ್ರಮುಖವಾದದ್ದು ಅದೃಷ್ಟವೇ. ಸೊ ಇಟ್ ಆಲ್ಸೋ ಡಸ್ ನಾಟ್ ಬಿಲೀವ್ ಇನ್ ಓಮೆನ್ಸ್ ಆ್ಯಂಡ್ portents, but just before his death he changes his views about Epicureanism. He tells Messala ಅಂತಿಮವಾಗಿ ಜಗತ್ತಿನ ಶಕ್ತಿಗೆ ಓಮನ್ಸ್ ಶಕುನಗಳಿಗೆ ನಂಬೋ ಕೆಲಸ ಆಗುತ್ತೆ. ಕೊನೆಗೆ ಅವನು ಹೇಳ್ತಾನೆ ಯಾರಿಗೆ, ಮೆಸಲಾಗೆ, ನೌ ಐ ಚೇನ್ ಮೈಂಡ್ ಆ್ಯಂಡ್ ಪಾರ್ಟ್ಲಿ ಕ್ರೆಡಿಟ್ ಥಿಂಗ್ಸ್ ದಟ್ ಡೂ ಪ್ರಿಸೇಜ್ ಅಂತ ಹೇಳ್ತಾನೆ. ಕ್ಯಾಶಿಯಸ್ ಹ್ಯಾಸ್ ನೋಬಲ್ ಟ್ರೈಟ್ಸ್ ಟು, ಅವನಿಗೊಂದಷ್ಟು ನೋಬಲ್ ಟ್ರೈಟ್ಸ್ ಒಳ್ಳೆತನ ಇತ್ತು. ಬ್ರೂಟಸ್ ಟೆಲ್ಸ್ ಓವರ್ ಇಸ್ ಡೆಡ್ ಬಾಡಿ, ಅವನು ತನ್ನನ್ನು ತಾನು ಕೊಂದ್ಕೊಂಡು ಸತ್ತಾದ ಮೇಲೆ ಬ್ರೂಟಸ್ ಹೇಳ್ತಾನೆ, ದ ಲಾಸ್ಟ್ ಆಫ್ ಆಲ್ ರೋಮನ್ಸ್ ಫೇರ್ ದಿ ವೆಲ್, ಇಡೀ ರೋಮನರ ಕೊನೆಯ ವ್ಯಕ್ತಿ ನೀನು, ನಿನಗೆ ಇದು ಹೋಗಿ ಬಾ, ನೀನು ವಿದಾಯ ನಿನಗೆ. ಇಟ್ ಈಸ್ ಇಂಪಾಸಿಬಲ್ ದಟ್ ಎವ್ರಿ ರೋಮ್ ಶುಡ್ ಬ್ರೀಡ್ ದೈ ಫಾಲೋ. ಸೊ ಇನ್ನಂಥವರನ್ನು ಮತ್ತೆ 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 ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಕೂಡ ವಿಚಾರವನ್ನು ಹೇಳ್ತಾನೆ. ಹಾಗಾಗಿ ಈ ಎರಡೂ ಕ್ಯಾರೆಕ್ಟರ್ಗಳು ಎ ಕೈಂಡ್ ಆಫ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಯಾರ್ಯಾರ್ದು? ಮಾರ್ಕ್ ಆಂಟೋನಿ ಮತ್ತು ಕ್ಯಾಶಿಯಸ್. ಮಾರ್ಕ್ ಆಂಟೋನಿ ಈಸ್ ಆಲ್ವೇಸ್ ವಿತ್ ಜೂಲಿಯಸ್ ಸೀಸರ್, ಕ್ಯಾಸ್ಕಾ ಈಸ್ ಆಲ್ವೇಸ್ ವಿತ್ ಬ್ರೂಟಸ್. ಥ್ಯಾಂಕ್ ಯು ವೆರಿ ಮಚ್.